ಅದಕ್ಕೆ ಧರ್ಮ ಮಾಡಬೇಕು. ನಮಗೆ ದೇವ್ರು ಕೊಟ್ಟಿದ್ರೇನೋ ಅದನ್ನು ನಾವು ನ್ಯಾಯವಾಗಿ ಯಾರು ತಲುಪಿಸ್ಬೇಕೋ ಅವ್ರು ತಲುಪಿಸ್ಬೇಕಂತ ನಾನು ಮನಸ್ಸಿನಲ್ಲಿ ಒದ್ಲಾಡಿದುಂಟು. ಬಡವ್ರಿಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲಲ್ಲಪ್ಪ ಕರ್ತನೇ, ಯಾರು ಅಯ್ಯೋನಲ್ಲ ಅಂತಾರಲ್ಲಪ್ಪ, ಅವ್ರಿಗೆ ಅಧಿಕಾರ ಇದ್ರೇನು ಅವರು ಸಹಾಯ ಮಾಡ್ತಾ ಇಲ್ವಲ್ಲಪ್ಪ ಅಂತೇಳಿ ನಾನು ದೇವರಲ್ಲಿ ನೋಡಿ, ಆಕಾಶವನ್ನು ನೋಡಿ ಮೊರಕಿದುಂಟು. ಅದೇ ವಾರ್ತೆಗಳು ಇದರಲ್ಲಿ ನಾನು ನೋಡಿದಾಗ ತುಂಬ ಆಶ್ಚರ್ಯಪಟ್ಟೆ. ಪ್ರಸಂಗಿಯಲ್ಲಿ 3ನೇ ಅಧ್ಯಾಯದಲ್ಲಿದೆ ನೋಡಿ. 3ನೇ ಅಧ್ಯಾಯದಲ್ಲಿ ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯಗಳಿದೆ. ಇದಲ್ಲದೆ ನಾನು ಲೋಕವನ್ನು ದೃಷ್ಟಿಸಿ ನ್ಯಾಯಸ್ಥಾನದಲ್ಲಿಯೂ ಧರ್ಮಸ್ಥಾನದಲ್ಲಿಯೂ ಅಧರ್ಮವಿರುವುದೆಂದು ನೋಡಿದೆನು. ಆಗ ನಾನು ಮನಸ್ಸಿನಲ್ಲಿ ದೇವರ ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು. ನಿಜವಾಗ್ಲೂ ದೇವರು ಬರುವಂಥ ಸಮಯದಲ್ಲಿ ನಿಜವಾಗ್ಲೂ ನ್ಯಾಯ ತೀರಿಸುವ ದೇವರಾಗಿದ್ದಾರೆ. ಅದಕ್ಕೆ ನಿಮಗೆ ಕೊಟ್ಟಿರುವಂಥ ಆ ಕೆಲಸವನ್ನು ನಾವು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು.